ನಿವೇಶನ ಸಮಸ್ಯೆಯಿಂದ ಸಂಕಷ್ಟದಲ್ಲಿದ್ದ ವೃದ್ಧ ಹಿಂದೂ ಮಹಿಳಾ ಪರವಾಗಿ ಮುಸ್ಲಿಂ ಮಹಿಳೆಯರು ಮುಂದೆ ಬಂದು ಸಹಾಯ ಕೇಳಿರುವ ಘಟನೆ ರಾಜ್ಯದ ಗಮನ ಸೆಳೆದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಇದು ಉಡುಪಿ ಜಿಲ್ಲೆಯ 80 ಬಡಗಬೆಟ್ಟು ಗ್ರಾಮದ ಮಾನವೀಯ ಕತೆ. ಗಿರಿಜಾ ಶೆಟ್ಟಿಗರಿ ಎಂಬ ವೃದ್ಧ ಮಹಿಳೆ ಹಲವು ವರ್ಷಗಳಿಂದ ಮನೆ ನಿವೇಶನ ಸಮಸ್ಯೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ರು. 1990ರಲ್ಲಿ ಸರ್ಕಾರದ ವಸತಿ ಯೋಜನೆಯಡಿ 5 ಸೈಟ್ ಜಾಗ ಮಂಜೂರಾಗಿ ಹಕ್ಕುಪತ್ರವು ದೊರೆತಿತ್ತು. ಆದರೆ ಈಗ ಆ ಜಾಗವನ್ನು ಅರಣ್ಯ ಇಲಾಖೆ ಡಿಮ್ಡಿ ಫಾರೆಸ್ಟ್ ಎಂದು ಗುರುತಿಸಿರುವ ಕಾರಣ ಮನೆ ಕಟ್ಟಲು ಗ್ರಾಮ ಪಂಚಾಯಿತಿ ಅವಕಾಶ ನೀಡುತ್ತಿಲ್ಲ. ಇನ್ನು ಈ ಸಮಸ್ಯೆಯಿಂದ ಬೇಸತ್ತಿದ್ದ ವೃದ್ಧೆಯ ನೆರವಿಗೆ ಬಂದಿದ್ದು ಅವರ ನೆರೆಮನೆಯ ಮುಸ್ಲಿಂ ಮಹಿಳೆಯರು. ಧರ್ಮ ಬೇರೆ ಆದರೂ ಮಾನವೀಯತೆಯೇ ದೊಡ್ಡದು ಎಂದು ಹೇಳಿದ ಮಹಿಳೆಯರು ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ನ್ಯಾಯ ಒದಗಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಮಹಿಳೆಯರ ಮನವಿಯನ್ನ ಗಂಭೀರವಾಗಿ ಪರಿಗಣಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಕ್ಷಣವೇ ಉಡುಪಿ ಜಿಲ್ಲಾಧಿಕಾರಿಗೆ ಪತ್ರ ಬರೆದು ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದಾರೆ. ಕಂದಾಯ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಜಂಟಿ ಪರಿಶೀಲನೆ ನಡೆಸಿ ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸಿ ವೃದ್ಧ ಮಹಿಳೆಗೆ ನ್ಯಾಯ ಒದಗಿಸಬೇಕು ಎಂದು ನಿರ್ದೇಶನ ನೀಡಿದರು. ಈ ವೇಳೆ ಹಿಂದೂ ವೃದ್ಧ ಮಹಿಳೆಯ ಪರವಾಗಿ ಮುಸ್ಲಿಂ ಮಹಿಳೆಯರು ಕೈ ಜೋಡಿಸಿರುವ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಭಾರಿ ಪ್ರಶಂಸೆಗೆ ಪಾತ್ರವಾಗಿದೆ. ಧರ್ಮಕ್ಕಿಂತ ಮಾನವೀಯತೆಯೇ ದೊಡ್ಡದು ಎಂಬ ಸಂದೇಶ ಸಾರಿರುವ ಉಡುಪಿ ಜಿಲ್ಲೆಯ ಈ ಘಟನೆ ಸಾಮಾಜಿಕ ಸೌಹಾರ್ದತೆಯ ಜೀವಂತ ಉದಾಹರಣೆಯಾಗಿ ರಾಜ್ಯದಾದ್ಯಂತ ಚರ್ಚೆಯಾಗುತ್ತಿದೆ. ಅದೇ ಅಂದರೆ ಅವರಿಗೆ ಒಂದು ಖಂಡಿತವಾಗಿ ನಿಮ್ಮ ಫೋನ್ ನಂಬರ್ ಒಂಚೂರು ಬರ್ದು ಕೊಡಬೇಕು ಇದೆಯಾ? ಇಲ್ಲ ಆಳ್ಬಾರ್ದು ನಾನು ಮಾಡಿಕೊಡ್ತೀನಿ. ನಿಮ್ಮನ್ನ ಇವ್ರು ನೋಡ್ತಾರಾ? ಓಕೆ, ನಾವು ನಮ್ಮ ಅವರ ನೇಬರ್ ನಾವು ಕರ್ಕೊಂಡು ಬಂದದ್ದು ಅವರಿಗೆ ಇಲ್ಲಲ್ಲ. ನೇಬರ್ ನಾವು 5 ವರ್ಷದಿಂದ ನಾವು ಹೋಗದ ಜಾಗ ಇಲ್ಲ. ಇವತ್ತು ನಿಮ್ಮನ್ನು ಕಾದು ಇಲ್ಲಿ ಮೀಟ್ ಆಗಲಿಕ್ಕೆ ಬಂದದ್ದು. 7 ಗಂಟೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಯಾಕಂದ್ರೆ ಅವರಿಗೊಂದು ನೆಲೆ ಕೊಡಬೇಕು ಅಂತ. ಇದು ನೋಡಿ, ಇದು ಹಿಂದೂ ಮುಸ್ಲಿಮು, ಅವ್ರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಇವರು ಹಿಂದೂಗಳು, ಮನೆಯಲ್ಲಿ ಯಾರೂ ಇಲ್ಲ ಅಂತ. ಇದು ನಮ್ಮ ಭಾರತ ದೇಶ, ಅದನ್ನ ಉಡುಪಿಯವರು ಕಲಿಬೇಕು, BJP ಅವರು. ಅಮ್ಮ ಡೋಂಟ್ ವರಿ, ಐ ಪ್ರಾಮಿಸ್ ಯು ನಾನು ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.